ಹೌದು ತಮ್ಮ ಮಾಡ್ಬೇಕತ್ತೀರಿ ನೋಡ ಟೈಮ್ ಇಲ್ಲ ನನಗೆ ಮಾಡ್ಬೇಕತ್ತೀರಿ ಟೈಮ್ ಇಲ್ಲ ಅಲ್ಲಾಹ್ ಅಕ್ಬರ್. ಅದಕ್ಕೆ ಸೋಪಿ ಸಂತರು ಶರಣರು ಮಠಾಧೀಶರು ಏನು ಹೇಳ್ತಾರ, ವಾರಕ್ಕೊಮ್ಮೆರ ಇಲ್ಲಿಕಂದ್ರೆ ತಿಂಗಳಕ್ಕೊಮ್ಮೆರ ಎಲ್ಲಿ ಹೋಗ್ಬೇಕು, ರುದ್ರಭೂಮಿ ಕಬ್ರಸ್ತಾನಕ್ಕೆ ಹೋಗಿ ಬರ್ಬೇಕಂತ. ಎಲ್ಲಿ ಹೋಗಿ ಬರ್ಬೇಕು ರೀ? ಅಲ್ಲಿ ಟೈಮ್ ಇಲ್ಲದ ಮುಕ್ಕೊಂಡಿರ್ತಾರ, ಎಲ್ಲರೂ ಮುಕ್ಕೊಂಡಿರ್ತಾರೆ. ಎಂತಿಂಥವ್ರು ಮುಕ್ಕೊಂದಾರ್ರಿ, ಮಕ್ಕೊಂದಾರಿಲ್ರಿ? ಹಾಂ, ಹೋಗಿ ಬರ್ಬೇಕಂತ. ಹೋಗಿ ಬಂದ್ರೆ ವಿಚಾರ ಮಾಡ್ಬೇಕಂತ, ಎಂತಿಂಥವ್ರು ಮಕ್ಕೊಂದಾರಪ್ಪ, ನನಗೊಂದು ದಿವಸ ಇಲ್ಲಿ ಬರೋದೈತಿ. ಅದಕ್ಕೆ ನಾವು ರುದ್ರಭೂಮಿ ಆಗಲಿ ಅಲ್ಲಿ ಕಬ್ರಸ್ತಾನಕ್ಕೆ ಹೋದ್ರೆ ನಾವು ಒಂದು ಮಂತ್ರ ಓದ್ತೀವಿ. ನಿಮ್ಮ ನೆನಪೈತೇನದು? ಊಟ ಮಾಡೋದು ಮಂತ್ರ ನೆನಪಿಲ್ಲ, ಆ ಮಂತ್ರ ಎಲ್ಲ ನೆನಪಿಡು ನಾವು. ಊಟ ಮಾಡುವಾಗ ಆ ಭಗವಂತ ಎಲ್ಲ ನೆನಪು ಬರೋದಿಲ್ಲ, ಕಬ್ರಸ್ತಾನದ ದುವಾ ಎಲ್ಲ ನೆನಪಿರ್ತೈತೆ ನಮಗೆ. ಏನು ಸಲಾಮ್ ಏನಂತೀರಿ ಅಲ್ಲಿ? ಅಸ್ಸಲಾಮು ಅಲೈಕುಂ ಯಾ ಅಹಲಲ್ ಕುಬೂರ್ ಯಗ್ಫಿರುಲ್ಲಾಹು ಲನಾ ವಲಕುಂ ವ ಅಂತುಮ್ ಸಲ್ಫುನಾ ವನಹನು ಬಿಲ್ ಅಸ್ರ್. ಕಬ್ರಸ್ತಾನದಲ್ಲಿ ಆರಾಮ್ ಮಾಡ್ತಿರುವಂಥ ಮಕ್ಕೊಂದಿರುವಂಥ ಎಲ್ಲ ಏನ್ರಿ ಕಬ್ರಸ್ತಾನದವ್ರೆ, ನಿಮ್ಗೆಲ್ಲರಿಗೆ ಸಲಾಮ್ ಆಗಲಿ, ಅಲ್ಲ ನಿಮ್ಮೆಲ್ಲರಿಗೂ ಮಾಫ್ ಮಾಡಲಿ, ಮಗ್ಫಿರತ್ ಮಾಡಲಿ, ನೀವು ಮುಂದೆ ಹೋಗೋರದಿರಿ, ನಾವು ಹಿಂದೆ ಬರೋರದೀವಿ ಅಂತ ಹೇಳ್ತಾನೆ ರೀ ಅವ. ಒಮ್ಮೆನೂ ಓದಿಲ್ಲ, ಈ ಸಲ ಹೋದ್ರೆ ಇನ್ಶಾ ಅಲ್ಲಾ ಓದ್ತೀರಿ. ಆದರೆ ಅವರು ಆ ಕಬ್ರಸ್ತಾನದೊಳಗೆ ನಮ್ಮ ವಿಚಾರನಾಗ ಇರ್ತೀವಿ. ಆ ಕಬ್ರಸ್ತಾನ ಮಕ್ಕೊಂದ್ರೆ ಎಲ್ಲರೂ ಹೇಳ್ತಿರ್ತಾರೆ, ತಮ್ಮ ನಾವು ನಿಮ್ಮಂಗೆ ಓಡಾಡ್ತಿದ್ದೀವಿ, ನಾವು ನಿಮ್ಮಂಗೆ ಹೊಲ ತ್ವಾಟ ಪಟ್ಟಿ ಬಂಗ್ಲಿ ಮಾಡ್ತಿದ್ದೀವಿ, ಕಾರ್ನ್ಯಾಗ ಮೋಟರ್ನ್ಯಾಗ ನೌಕರಿ ಮಾಡ್ತಿದ್ದೀವಿ, ಮೀಟಿಂಗ್ನಾಗ ಹೋಗ್ತಿದ್ದೀವಿ, ಪಾಲಿಟಿಕ್ಸ್ ಮಾಡ್ತಿದ್ದೀವಿ, ಏನೇನು ಗಳಿಸ್ಬೇಕಂತೆಲ್ಲ ವಿಚಾರ ಮಾಡ್ತಿದ್ದೀವಿ. ತಮ್ಮ ನಾವು ಇಲ್ಲಿ ಬಂದು ಮಕ್ಕೊಂದೀವಿ, ನಿಮಗೂ ಇಲ್ಲೇ ಬಂದು ಮಕ್ಕೊಳ್ಳೋದೈತಪ್ಪ ಅವ್ರು ಹೇಳ್ತಿರ್ತಾರೆ. ಆದ್ರೆ ನಮಗೆ ಕೇಳಿಸಿ ಬರೋದಿಲ್ಲ, ಅದು ನಮ್ಗೆ ಕೇಳಿಸಿ ಬರೋದಿಲ್ಲ. ಅಲ್ಲಾಹ್ ಜನಾಜ ನಮಾಜ್ ಮಾಡಿದಂತೆ, ಜನಾಜ ನಮಾಜ ಈಗ ಕಬ್ರಸ್ತಾನಕ್ಕೆ ಹೋಗಿತಾರಲ್ಲ, ತದ್ಫೀನ್ ಅಂತಾರ ಅದಕ್ಕೆ. ಆ ಬೀಗರು ಮಗ್ಲಿದ್ದವ್ರು ಯುವಕರು ಹೇಳಿದ್ರಂತೆ, ಬಾರಪ್ಪ ಸ್ವಲ್ಪ ದೂರ ಐತಿ, ನಮಾಜ್ ಅಂತೂ ಮಾಡಿ ಜನಾಜಿಗೆ ನಮಾಜ, ಅಲ್ಲಿ ಹೋಗಿ ಸ್ವಲ್ಪ ತದ್ಫೀನ್ ಮಾಡಿ ಬರೋಣ ಅಂತ ಬಾ ಅಂತ ಹೇಳ್ದ. ಅವ ಏನು ಹೇಳ್ದಂತ, ಮರ ಭಾಳ ದೊಡ್ಡ ಇದು ಟೈಮ್ ತೆಗೆದು ಎಲ್ಲ ಬಿಟ್ಟು ಬಂದಿದ್ದು ನಾನು ಆಫೀಸ್ ಕೆಲಸ, ನನಗೆ ಟೈಮ್ ಇಲ್ಲೋ ಮರ, ನಮಾಜ್ ಮಾಡಿದ್ದ ಭಾಳ ದೊಡ್ಡ ಅಂತ ಹೇಳಿದಂತ. ನೀವು ಹೋಗ್ರಿ, ನೀವೆಲ್ಲ ಮುಗಿಸಿ ಬರ್ರಿ, ಎಲ್ಲ ಏನು ಮಾಡೋದು ಎಲ್ಲ ಮಾಡಿ ಬಂದ್ರಂತ. ಇವರು ಕಬ್ರಸ್ತಾನಕ್ಕೆ ಹೋದರು, ಇವ ಗಾಡಿ ತೊಗೊಂಡ ಮನೆಗೆ ಹೊಂಟ. ದಾರ್ಯಾಗ ಹೋಗುವಾಗ ಯಾವ್ದಾರು ಕಬ್ಬಿನ ಟ್ಯಾಕ್ಟ್ರಿಗೆ ಹೊಡೆದ, ಸುದ್ದ ಆತು ಪೂರ್ತಿ. ಇಲ್ಲಿ 10 ನಿಮಿಷ ಬಾ ಅಂದ್ರೆ ಬರಲಿಲ್ಲ. ಸಂಜಿನಾಗ ಎಲ್ಲ ಮಾಡಿಸಿ ಏನಾತ್ರಿ, ಎಲ್ಲಿಗೆ ಬಂದ? 10 ನಿಮಿಷ ಬಂದನ್ರಿ, ಕಾಯಮ್ಮ ಬಂದ ಕಬ್ರಸ್ತಾನಕ್ಕೆ. 10 ನಿಮಿಷ ಬರಲಿಲ್ಲ, ಅವಾಗ 10 ನಿಮಿಷ ಬರೋ ಟೈಮ್ ಇರ್ತಿದ್ದಿಲ್ಲ. ಆದರೆ ನೀವು ಎಲ್ಲೇ ಬಂದ? ಕಾಯಂ ಬಂದ. ಈಗ ಭಾಳಷ್ಟು ಧರ್ಮ ಪಂಡಿತರು, ಉಲಮಾಯಿ ಕರಾಮರು, ಸೋಫಿ ಸಂತರು ಮೊದಲು ಹೇಳ್ಯಾರ, ಈಗೂ ಹೇಳ್ತಾರೆ ಮಾಡ ಇದು ತಪ್ಪಾಯ್ತು, ಮಾಡಬಾರ್ದಿದ್ದು. ನೋಡು, ಸ್ವಲ್ಪ ಸಮಯ ಪ್ರಕಾರ ನಮಾಜ್ ಮಾಡು, ಸಮಯ ಪ್ರಕಾರ ಪೂಜೆ ಮಾಡು, ಸಮಯ ಪ್ರಕಾರ ಧಾರ್ಮಿಕ ವಿಷಯದಲ್ಲಿ ನಡೀತಾ ಇರೋ ಧರ್ಮ ಪಂಡಿತರಲ್ಲಿ ಸ್ವಾಮಿಗಳಂತಲ್ಲಿ ಹೋಗಿ ಅವ್ರು ಏನು ಹೇಳ್ತಾರೆ ಮಾತು ಕೇಳಿ, ಕೀರ್ತನ ಕೇಳಿ, ಒಳಗಿರುವಂಥ ಆತ್ಮಕ್ಕೆ ಏನು ಸುಖ ಶಾಂತಿ ಸಿಗ್ತೈತಿ ಅಂಥ ಕೆಲಸ ಮಾಡಪ್ಪ ಅಂತ ಹೇಳ್ತಿರ್ತಾರೆ. ಆದ್ರೆ ಯುವಕರು ಏನು ಹೇಳ್ತಾರೆ, ನೀವೆಲ್ಲ ಹೇಳೋದು ಭಾಳ ಚಲೋ ರೀ ಸಾಹೇಬ್ರ, ಹಿರಿಯರ, ನೀವು ಹೇಳೋದು ಭಾಳ ಚಲೋ ಐತಿ, ಮಾಡಬೇಕಿದೆಲ್ಲ, ಇದು ಮಾಡಬೇಕಾ, ಆದ್ರೆ ನಾನು ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಳಕತ್ತೀನಿ ಅಂತ ಹೇಳಿದಂತೆ. ಏನು ಹೇಳ್ದೆ? ಸೆಟ್ಟಿಂಗ್ ಆದಮೇಲೆ ಎಲ್ಲ ಮಾಡ್ತೀನಿ, ಸ್ವಲ್ಪ ಸೆಟ್ಟಿಂಗ್ ಅಂತ ಹೇಳಿದ್ರು. 1 ವರ್ಷ ಹೊತ್ತು, 2 ವರ್ಷ ಹೊತ್ತು, 3 ವರ್ಷ ಹೊತ್ತು, 4ನೇ ವರ್ಷದೊಳಗೆ ಸುದ್ದಿ ಬತ್ತಂತ. ಏನು ಸೆಟ್ಟಿಂಗ್ ಮಾಡಿ ಹೇಳ್ತಿದ್ದಲ್ಲ ಅವ ಸತ್ತ ಮೇಲೆ ಏನು ಮಾಡ್ತಾರೆ ರೀ? ಸತ್ತ ಮೇಲೆ ಜಳಕ ಮಾಡಿಸ್ತಾರೆ. ಒಮ್ಮೆ ಒಂದು ಗದಗ ಸ್ವಾಮಿಗಳು ಒಂದು ಪ್ರೋಗ್ರಾಮ್ನಾಗ ಇದ್ನಿ, ಯಾಕಂದ್ರೆ ನಾನು ಸ್ವಲ್ಪ ಕನ್ನಡನಾಗ ಎಷ್ಟು ಬರ್ತೈತೆ ಅಷ್ಟೇ ಹೇಳ್ತಿರ್ತೀವಿ, ಸ್ವಲ್ಪ ಹಿಂದೆ ಮುಂದೆ ಹಾಕಿರ್ತೈತಿ. ಆ ಗದಗ ಸ್ವಾಮಿ ಮಗ್ಲಕ್ಕೆ ಕೂತಿದ್ನಿ, ನಾನು ಭಾಷಣ ಆದಮೇಲೆ ಅವರು ಭಾಷಣ ಮಾಡಿದರು. ಅವ್ರು ಹೇಳಿದ್ರು, ಸತ್ತರು ನೋಡಪ್ಪ ಮುಸಲ್ಮಾನ್ ಧರ್ಮೊಳಗೆ ಸಾಯ್ಬೇಕಂತ ಹೇಳಿದರು. ಎಷ್ಟು ಪ್ರೀತಿ, ಎಷ್ಟು ವಿಚಾರ ಮಾಡ್ತಾರೆ, ಜಳಕ ಮಾಡಿಸ್ತಾರೆ, ಕಫನ ಹತ್ತರ, ಎಷ್ಟೋ ವಿಚಾರದಿಂದ ಎಷ್ಟು ಪವಿತ್ರವಾಗಿ ಅವಂಗ ಜನಾಜ ನಮಾಜ್ ಮಾಡಿಸ್ತಾರೆ. ಸತ್ರ ಎಲ್ಲಿ ಸಾಯ್ಬೇಕಪ್ಪ ಅಂತ ಹೇಳಿದರು? ಮುಸಲ್ಮಾನರು ಸಾಯ್ಬೇಕಂತ ಹೇಳಿದರು. ಅಲ್ಲಾಹು ಅಕ್ಬರ್. ಮೊದಲೇನು ಮಾಡ್ರಿ, ಜಳಕ ಮಾಡಿಸಿದರು, ಆಮೇಲೆ ಕಫನ್ ಉಡಿಸಿದ್ರು, ಆಮೇಲೆ ನಮಾಜಿ ಜನಾಜ ಮಾಡಿದರು, ಆಮೇಲೆ ಗೋರಿ ಒಳಗೆ ಇಬ್ಬರು ಇಳಿದ್ರು, ಇವಂಗೂ ಇಳಿಸಿದ ಮೇಲೆ ಏನು ಮಾಡಿದರು? ಮಂದಿ ತಳಗಿನ ಮ್ಯಾಗಿನವ್ರು ಮೊಲಾಣ ಏನು ಹೇಳಿದರು? ಏನು ಕಫನಿಗೆ ಕಟ್ಟಿರ್ತಾರಲ್ಲ ದಾರಗಳು, ಉಚ್ಚಿಪ್ಪ ಅಂತ ಹೇಳಿದರು. ಮಕ ಪಶ್ಚಿಮ ಕಡೆ ಮಾಡಿಪ್ಪ ಅಂತ ಹೇಳಿದರು.
ಮಾಡಿದ ಮೇಲೆ ಅವ ಮಕ ಪಶ್ಚಿಮ ಕಡೆ ಮಾಡಿದ ಮೇಲೆ ಅವ ತಳಗೆ ಗೋರ್ಯಂಗಿದ್ದಾವ ಏನು ಹೇಳಿದ, ಮೌಲಾನಾರ ಎಲ್ಲ ಸೆಟ್ಟಿಂಗ್ ಆಗೈತಿ ಅಂತ ಹೇಳಿದ. ಏನು ಹೇಳಿದ? ಎಲ್ಲ ಸೆಟ್ಟಿಂಗ್ ಆಗೈತಿ ಅಂತ ಹೇಳಿದ. ಎಲ್ಲ ಸೆಟ್ಟಿಂಗ್ ಆಗೈತೆ ಮ್ಯಾಗ ಬರ್ರಿ ಅಂತ ಹೇಳಿದ್ರು ಅವರು. ಮ್ಯಾಗ ಬಂದ ಮೇಲೆ ಏನು ಮಾಡಿದ್ರು? ಮಣ್ಣು ಹಾಕಕ್ಕೆ ಚಾಲು ಮಾಡಿದ್ರು. ಯಾರು ಮಣ್ಣು ಹಾಕಿದ್ರು? ಯಾರ ಸಲುವಾಗಿ ನಾವು ದುಡ್ದಿದ್ದೀವಿ, ಯಾರ ಸಲುವಾಗಿ ನಾವು ಕಷ್ಟಪಟ್ಟಿದ್ದೀವಿ, ಯಾರ ಸಲುವಾಗಿ ನಾವು ಏನು ವಿಚಾರ ಮಾಡಿದ್ರಿ ಆ ಮಕ್ಕಳು ನಮಗೆ. ನಮ್ಮಲ್ಲಿ ಕೆಲಸ ಮಾಡುವಂಥ ಕೂಲಿ ಕೆಲಸ ಮಾಡವ ನೌಕರ ಗುಲಾಮ ಅವನು ಏನ್ರಿ ಮಣ್ಣು ಹಾಕಿ ಕೈ ಜಾಡಿಸಿದ. ಸೆಟ್ಟಿಂಗ್ ಎಲ್ಲಿ ಆದ್ರೆ ಅವ ಕಬರ್ನೊಳಗೆ ಸೆಟ್ಟಿಂಗ್ ಆದ. ಹಂಗೆ ನಾವು ಸೆಟ್ಟಿಂಗ್ ಮಾಡ್ತೀವಿ ಅಂತ ಕಾಯಂ ಹೋಗಿ ಸೆಟ್ಟಿಂಗ್ ಆಗಿಬಿಡ್ತೀವಿ. ಅದಕ್ಕಿಂತ ಅದು ಬರೋಕ್ಕಿಂತ ಮುಂಚೆ ನಾವು ಮೊದಲ ಸೆಟ್ಟಿಂಗ್ ಮಾಡಬೇಕು. ಅದಕ್ಕೆ ಭಾಳಷ್ಟು ಮಂದಿರೊಳಗಾಗಲಿ, ಭಾಳಷ್ಟು ಖಾನ್ಕಾದೊಳಗೆ, ಮಸ್ಜಿದೊಳಗೆ, ದರ್ಗಾದೊಳಗೆ ಒಂದು ವಿಚಾರ ಬರೆದಿರ್ತಾರೆ. ಏನಪ್ಪ ಅಂತ, ನಡೀರಿ ಹೊರಗೆ ನಡೀರಿ, ಹೊರಗೆ ಹಾಕೋಕ್ಕಿಂತ ಮುಂಚೆ ನಿಕಾಲೆ ಜಾನೆ ಸೇ ಪಹಲೆ, ಹೊರಗೆ ನಡೀರಿ, ಹೊರಗೆ ಹಾಕೋಕ್ಕಿಂತ ಮುಂಚೆ. ಎಲ್ಲಿ? ಧರ್ಮ ಕಲ್ಯಾಕ, ದೀನ ಕಲ್ಯಾಕ, ಒಂದು ಸಲೋ ಮನುಷ್ಯ ಆಗಾಕ, ಕುರಾನ್ ಪಠನೆ ಮಾಡಾಕ, ಧಾರ್ಮಿಕ ವಿಷಯದಲ್ಲಿ ಎಲ್ಲ ಜೀವನದಲ್ಲಿ ಎಲ್ಲ ಏನ್ರಿ ಕಾರ್ಯ ಮಾಡಾಕ ಸ್ವಲ್ಪ ಏನಾರ ಕಲ್ಯಾಕ ನೀವು ನಡೀಪ. ಧರ್ಮ ದೀನ ಬರ್ರಿ, ನಿಮ್ಮಲ್ಲಿ ಸ್ವಲ್ಪ ಮನಿ ಬಿಡು, ಹೊರಗೆ ಹಾಕೋಕ್ಕಿಂತ ಮುಂಚೆ ಹೊರಗೆ ನಡಿ. ಆದ್ರೆ ನಾವು ಹೊರಗೆ ಹೋಗಕ್ಕೆ ತಯಾರಾಗೋದಿಲ್ಲ. ಆದ್ರೆ ಆ ಟೈಮ್ ಬತ್ತಂದ್ರೆ ಯಾರು ಹೊರಗೆ ಹಾಕ್ತಾರೆ? ಭಾಳಷ್ಟು ಇಂಥ ಉದಾಹರಣೆಗಳು ಸಿಗ್ತಾವೆ ರೀ. ಭಾಳಷ್ಟು ಉದಾಹರಣೆಗಳು. ಅಪ್ಪ ಸತ್ಯಾನ ಏನ್ರಿ? ಅಪ್ಪ ಸತ್ತಾನ ಆದ್ರೆ ತನ್ನ ಹೆಂಡತಿಗೆ ಮಕ್ಕಳಿಗೆ ರಾತ್ರಿ ಹೇಳೋದಿಲ್ಲ ಅಪ್ಪ ಸತ್ತಾನ ಅಂತ. ಮುಂಜಾನೆ ಲಘುನ ನಾಷ್ಟ ಮಾಡಿ ಲಘುನ ನಡಿ ಊರಿಗೆ ಹೋಗೋಣ ಅಂತ ಹೇಳಿದಂತ. ಯಾಕೆ ಭಾಳ ಅವಸರ ಐತೆ ಅಂತ ಕೇಳಿದಾಗ, ಇಲ್ಲ ರಾತ್ರಿ ನಮ್ಮ ಅಪ್ಪಾರು ಸತ್ಯದ್ರ ಅದಕ್ಕೆ ನಾನು ಲಘುನ ಹೋಗೋ ವಿಚಾರ ಮಾಡ. ರಾತ್ರಿ ಹೇಳಬೇಕಿಲ್ರಿ, ಏನಾರ ದುವಾ ಮಾಡ್ತಿದ್ವಿ, ಏನಾರ ಮಾಡ್ತಿದ್ವಿ. ಇಲ್ಲ ನೀ ಅಂಜಬಾರ್ದಂತ ನಾನು ಹೇಳಿದ್ರೆ ಅಂತ ಹೇಳಿ, ನೀ ಅಂಜಬಾರ್ದಂತ ಹೇಳಿದಂತ. ಅಲ್ಲಾಹು ಅಕ್ಬರ್. ಆದರೆ ಯಾರ ಸಲುವಾಗಿ ನಾವು ಸತ್ತಿದ್ದೀವಿ ಏನ್ರಿ, ಆ ಮಕ್ಕಳು ನಾವು ಏನು ಸತ್ತಿರ್ತೀವಲ್ರಿ, ಆ ಸತ್ತಿದ್ದವನ ಹಾಸಿಗೆ ಉಡುವಂಥ ಶಾಲು ಕೈ ಹಚ್ಚಕ್ಕೆ ತಯಾರಿಲ್ಲ. ಗಂಗಾಳದೊಳಗೆ ಪ್ಲೇಟ್ನೊಳಗೆ ಆ ತಾಯಿ ತಂದು ಊಟ ಮಾಡಿರ್ತಾರ, ಆ ಗಂಗಾಳದೊಳಗೆ ಇವ ಊಟ ಮಾಡೋಕೆ ತಯಾರಿಲ್ಲ. ಎಲ್ಲಿ ಮಕ್ಕೊಳ್ತಿದ್ರು, ಎಲ್ಲಿ ಸತ್ತಾರ ಆ ಕೋಲಿ ಒಳಗೆ ಹೋಗಿ ಮಕ್ಕೊಳಕ್ಕೆ ತಯಾರಿಲ್ಲ. ಅದಕ್ಕೆ ನಮ್ಮ ಹಳ್ಳಿ ವಿಚಾರದೊಳಗೆ ರಾತ್ರಿ ಟೈಮ್ದೊಳಗೆ ಹಾವು ಅಂತ ಹೇಳಿದ್ರೆ ಮೊದಲು ಹಾವು ಹೊಡಿಯೋದಿಲ್ಲಂತ. ಹಾವು ಹೇಳಿದಂಗೆ ಹೊಡಿತಾರತ್ತಲೇ. ರಾತ್ರಿ ಹಾವು ಅನ್ಬಾರ್ದಲೇ, ಹಾವು ಅನ್ಬಾರ್ದು ಹಗ್ಗ ಅನ್ಬೇಕಂತ. ಯಾಕಂದ್ರೆ ಅಷ್ಟು ಭಯ ಐತಿ ಮನುಷ್ಯಾಗ. ಎಷ್ಟು ರೀ? ಅಷ್ಟು ಭಯ. ಹಾವು ಅನ್ಬಾರ್ದು ರಾತ್ರಿ ಅಂತ. ನಡ್ಬಾರಕ್ಕೆ ಒಂದು 5-6 ವರ್ಷ ಆಯ್ತು, ಇನ್ನು 10-7-8 ವರ್ಷ ಆಯ್ತು. ರಾತ್ರಿ ಅನ್ಬಾರ್ದು ಅಂತ ಹೇಳಿದ್ರು. ಒದರಕವ್ವ ಬಂದಾಳ, ಅಂದ್ರೆ ನೀನು ಸತ್ತಿ ಬಿಡ್ತಿ ಅಂತ ಹೇಳಿದ್ರು. ಬಾಗಿಲ ಬಡದ್ರೆ ಯಾರಾದ್ರೆ ಒಳಗಿನವ್ರು ಯಾರು ಅಂತಿದ್ದಿಲ್ಲ. ಇವು ರಾತ್ರಿ ಪೂರ್ತಿ ಬಾಗಿಲ ಬಡಿದ್ರು ಯಾರು ಒಳಗೆ, ಯಾಕಂದ್ರೆ ಅಂದ್ರೆ ಸಾಯ್ತಾರಂತ. ಇಂಥ ಕಾನೂನು ನೋಡಿಲ್ರಿ. ಅದಕ್ಕೆ ಸೂಫಿ ಸಂತರು ಔಲಿಯಾಕರಂ ಹೇಳ್ತಾರೆ ರೀ, ನಾವು ಚಲೋ ಡಾಕ್ಟ್ರ್ ಅಂತ ತೋರಿಸಿ ಚಲೋ ಗುಳಿಗೆ ತೊಗೋಬೋದು, ಹೌದಿಲ್ರಿ? ಚಲೋ ಗುಳಿಗೆ ತೊಗೋಬೋದು. ಆದ್ರೆ ಚಲೋ ಪ್ರಕೃತಿ ಯಾರು ಕೊಡ್ತಾರೆ? ಡಾಕ್ಟ್ರ್ ಕೊಡ್ತಾನೇನ್ರಿ? ಹಂಗೆ ಡಾಕ್ಟ್ರ್ ಕೊಡ್ತಿದ್ರು ಡಾಕ್ಟ್ರ್ ಯಾಕೆ ಸಾಯ್ತಿದ್ರು? ಚಲೋ ಟ್ರೀಟ್ಮೆಂಟ್ ಕೊಡ್ರಿ ಅಂತ ಡಾಕ್ಟ್ರಿಗೆ ಹೇಳ್ತೀವಿ. ಡಾಕ್ಟ್ರ್ ಏನ್ರಿ ಭಾಳ ಗುಳಿಗೆ ಕೊಡ್ತಾನೆ. ಕೆಲಸ ಆಗ್ಲಿಕ್ಕಂದ್ರೆ ಏನು ಹೇಳ್ತಾನೆ ಡಾಕ್ಟ್ರ್? ಆಕಿತ್ತು ಅಂತ ಹೇಳ್ತಾನಣ್ಣ. ನಾ ಎಷ್ಟು ಪ್ರಯತ್ನ ಮಾಡೋದೆಲ್ಲ ಮಾಡೇನ್ರಿ ಸಾಹೇಬ್ರ, ಈಗೆಲ್ಲ ಅಲ್ಲಾನ ಕೈಯಾಗ ಭಗವಂತವಿಗಾಗ ನೀವು ಏನು ನಿಮ್ಮ ಧರ್ಮ ಪ್ರಕಾರ ನೀವು ಏನು ಮಾಡೋದೈತಿ ನೀವು ಮಾಡ್ತಾ ಇರ್ರಿ ಅಂತ. ನಾವು ನೋಡ್ರಿ ಮನುಷ್ಯರು ನಾವು ಹೆಂಗದೀವಿ, ಮೊದಲ ಡಾಕ್ಟ್ರ್ ಅಂತಲ್ಲಿ ಹೋಗ್ತೀವಿ. ಹೋಗೋದು ಮುಂಚೆ ಎಲ್ಲ ದವಾಖಾನೆ, ಎಲ್ಲ ಹಕೀಮ್ಗಳು, ಎಲ್ಲ ಪೀರ್ ಪೈಗಂಬರು, ಎಲ್ಲ ಮಠಾಧೀಶರು, ಸ್ವಾಮಿಗಳು, ಎಲ್ಲ ಆಮಿಲ್ಗಳು ಎಲ್ಲ ದಾರಿ ಮುಗಿಸಿದ ಮೇಲೆ ಅಲ್ಲಾನ ಮನೆಗೆ ಬರ್ತೇವೆ ನಾವು. ಎಲ್ಲ ಮುಗಿಸಿದ ಮೇಲೆ ಮೊದಲ ಅಲ್ಲಾನ್ಕ ನೆನಪು ಮಾಡೋದಿಲ್ಲ ನಾವು. ಚಲೋಗಳಿಗೆ ಕೊಡ್ಬೋದು ರೀ ಡಾಕ್ಟ್ರ್, ಆದ್ರೆ ಪ್ರಕೃತಿ ಚಲೋ ಯಾರು ಕೊಡ್ತಾನೆ ರೀ? ಅಲ್ಲ ಕೊಡ್ತಾನೆ. ಚಲೋ ಚಶ್ಮಾ ಹಾಕ್ಬೋದು, ನೋಡುವಂಥ ದೃಷ್ಟಿ ಯಾರು ಕೊಡ್ತಾರೆ ರೀ?
ಅಲ್ಲ ಕೊಡ್ತಾನೆ. ಚಲೋ ಇಂಜಿನಿಯರು ಚಲೋ ಮನೆ ಕಟ್ಟಿಸಿ ಏರ್ ಕಂಡೀಷನ್ ಮನೆ ಕೊಡ್ಬೋದು ನಮ್ಗೆ ಮಾಡಿ. ಆದರೆ ನಿದ್ದೆ ಯಾರು ಕೊಡ್ತಾರೆ? ಯಾರು ಕೊಡ್ತಾನೆ? ಎಲ್ಲಿ ಹೋಲ್ಸೇಲ್ ಸಿಗ್ತೈತಿಯೋ ಅಲ್ಲ ಕೊಡ್ತಾನೆ. ಅಲ್ಲಾಹು ಅಕ್ಬರ್. ಅದಕ್ಕೆ ಭಾಳಷ್ಟು ಮಂದಿ ಇರ್ತಾರಲ್ಲ, ಆ ಕಬ್ರಸ್ಥಾನಕ್ಕೆ ರುದ್ರಭೂಮಿ ಹೋಗಿ ನೋಡಪ್ಪ ಏನು ಆರಾಮಾಗಿ ಮಕ್ಕೊಂದಾರ ನೋಡಪ್ಪ, ನಾವು ಎಷ್ಟು ಕಷ್ಟ, ಏನೇನು ಕಷ್ಟ, ಹೊಲ ಮನೆ ಬ್ಯಾಂಕ್ ಲೋನ್ ಏನೇ ಎಂತೆಂಥ ಕಾನೂನುಗಳು ಬರಕತ್ತವ, ಏನೇನು ವಿಚಾರ ನೋಡಕ್ಕೆ ಬಂದೈತಿ, ಎಷ್ಟು ಆರಾಮಾಗಿ ಮಕ್ಕೊಂದಾರ ನೋಡ ಅಂತ ಹೇಳಿದಂತ ಒಬ್ಬವ. ಯಾರಿಗೆ? ಆ ಕಬರಸ್ಥಾನದಲ್ಲಿ ಮಕ್ಕೊಂದವ್ರಿಗೆ ಎಷ್ಟು ಆರಾಮಾಗಿ ಮಕ್ಕೊಂದಾರಂತ. ಆ ಎಲ್ಲ ಕಬರಸ್ಥಾನವರು ಕೂಡ ಹೇಳಿದ್ರಂತ, ತಮ್ಮ ನಾವೆಲ್ಲಿ ಆರಾಮ್ ಮಕ್ಕೊಂದೇವು ಮಾರಾಯ, ಜೀವಂತಿದ್ದಾಗ ಯಾರು ಆರಾಮ್ ಮಕ್ಕೊಂದಿದ್ದಿಲ್ಲ, ಆ ಆರಾಮಿದ್ದ ಜೀವಂತಿದ್ದಾಗ ಆರಾಮ್ ಮಕ್ಕೊಂದೆ ಅದ್ರ ಶಿಕ್ಷೆ ಪಡ್ಯಾಕತ್ತೀವಿ ಅಂತ ಹೇಳಿದಂತಾರ. ಎಲ್ಲಿ ಪಡ್ಯಾಕತ್ತೀವಿ? ಏನು ಜೀವಂತಿದ್ದಾಗ ಏನು ಆರಾಮ್ ಮಕ್ಕೊಂದಿದ್ದೀವಲ್ಲ, ಆವಾಗ ಏನು ಮಾಡಬೇಕಿತ್ತು ನಾವು ಮಾಡಲಿಲ್ಲ, ಆ ವಿಚಾರಗಳು ಮಾಡಲಿಲ್ಲ, ಇಲ್ಲಿ ನಾವು ಎಲ್ಲ ಶಿಕ್ಷೆ ನಾವು ಪಡ್ಯಾಕತ್ತೀವಿ ಅಂತ ಹೇಳಿದ್ರಂತ. ಆದ ಕಾರಣ ಬರುವೊಳಗೂ ನಮ್ಮ ಇಚ್ಛೆ ಇಲ್ಲ, ಹೋಗೋದ್ರೊಳಗೂ ನಮ್ಮ ಇಚ್ಛೆ ಇಲ್ಲ, ಆದರೆ ನಡಬರ್ಕಿನ ಒಂದು ಮಾತು ಜಗತ್ತಿನ ಮಾನವರಲ್ಲಿ ಬತ್ತು, ನಮ್ಮ ಇಚ್ಛೆ ಪ್ರಕಾರ ಜೀವನ ಸಾಗಿಸೋದಿಲ್ಲ. ಅಲ್ಲಾ ಮತ್ತು ಪ್ರವಾದಿಗಳು ಏನು ಕೊಟ್ಟಾರ, ನಮ್ಮ ಸೋಫಿ ಸಂತರು ಏನು ದಾರಿ ಹಾಕಿಕೊಟ್ರ, ಆ ಇಚ್ಛೆ ಪ್ರಕಾರ ನಾನು ನಡಿತೀನಿ ಅನ್ನುವಂಥ ವಿಚಾರದಲ್ಲಿ ಅಲ್ಲಿ ಬರ್ತೈತಿ, ಅವಂಗೆ ಅಲ್ಲಾಹ್ ತಾಲಾ ಅವಂಗೆ ಪರಮಾತ್ಮ ಜಗತ್ತಿನೊಳಗೂ ಸುಖ ಶಾಂತಿ ಕೊಡ್ತಾನೆ. ಬರುವಂಥ ಮುಂದಿನ ಕಾಲದೊಳಗೆ ಅಲ್ಲಾಹ್ ತಾಲಾ ಅವಂಗೆ ಸುಖ ಶಾಂತಿ ಕೊಡ್ತಾನೆ. ನಾನು ನನ್ನ ಮನಸಾರಿ ನನ್ನ ಜೀವನ ಸಾಗಿಸೋದಿಲ್ಲ, ಆ ಭಗವಂತ ಅಲ್ಲಾ ಮತ್ತು ಪ್ರವಾದಿಗಳು ಏನು ಹೇಳ್ಯಾರ ಆ ಪ್ರಕಾರ ನನ್ನ ಜೀವನ ಸಾಗಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಒಂದು ಕಡೆ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು 5 ಮಾತು ಹೇಳಿ ಹೋಗ್ಯಾರ್ರಿ. ಅದು ನಮ್ಮ ಸಲುವಾಗೆಲ್ಲ ನಾವು ವಿಚಾರ ನೋಡ್ರಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೀ ಮುಸಲ್ಮಾನರ ಸಲುವಾಗಿ ಪ್ರವಾದಿ ಅಲ್ಲ, ಇಡೀ ಜಗತ್ತಿಗೆ ರಹಮತುಲ್ ಲಿಲ್ ಆಲಮೀನ್, ಇಡೀ ಜಗತ್ತಿನಿರುವಂಥ ಮಾನವರಿಗೆ ಪ್ರವಾದಿಯಾಗಿ ಬಂದಾರ ಮೊಹಮ್ಮದ್ ಪೈಗಂಬರು. ಅದೇ ಒಂದು ಮತ್ತೊಂದು ವಿಚಾರ ನಾವು ಮಾಡಬೇಕು. ಕುರಾನ್ ಶರೀಫು, ಭಗವದ್ಗೀತಾ, ರಾಮಾಯಣ, ಮಹಾಭಾರತ, ಯಾವ ಧರ್ಮ ಗ್ರಂಥಗಳು, ತ್ವಾರಾಯತ್ತು, ಜಬೂರು, ಯಹೂದಿಗಳು ಅದಾರ ಏನ್ರಿ, ನಸರಾನಿಗಳು ಅದಾರ, ಅವರು ಪುಸ್ತಕಗಳು ಅದಾವ. ಅದಕ್ಕೆ ತ್ವಾರಾಯತ್ ಹತ್ತೀವಿ, ಜಬೂರ್ ಹತ್ತೀವಿ, ಇಂಜೀಲ್ ಹತ್ತೀವಿ, ನಮ್ಮ ಏನ್ರಿ ಬೇರೆ ಧರ್ಮ ಗ್ರಂಥಗಳು ಅದಾವ. ಅದೇ ರೀತಿಯಾಗಿ ಕುರಾನ್ ಒಂದು ಗ್ರಂಥ ಐತಿ. ಬರೇ ಮುಸಲ್ಮಾನರ ಸಲುವಾಗಿ ಅಲ್ಲದು, ಎಲ್ಲರ ಸಲುವಾಗಿ ಐತಿ. ಯಾ ಅಯ್ಯುಹನ್ನಾಸ್, ಆ ಕುರಾನದಲ್ಲಿ ಮುಸಲ್ಮಾನ್ರಿ ಅಂತ ಒದರಿಲ್ರಿ, ಅಲ್ಲ ತಲ ಏನು ಒದರನ್ರಿ, ಯಾ ಅಯ್ಯುಹನ್ನಾಸ್, ಮಾನವರೇ, ಯಾ ಅಯ್ಯುಹನ್ನಾಸ್ ಇತ್ತಖೂ ರಬ್ಬಕುಮುಲ್ಲದಿ ಖಲಕಕುಂ ಮಿನ್ ನಫ್ಸಿ ವಾಹಿದಾ ವ ಖಲಕ ಮಿನ್ಹಾ ಝೌಜಹಾ ವ ಬಸ್ಸ ಮಿನ್ಹುಮಾ ರಿಜಾಲನ್ ಕಸೀರನ್ ವ ನಿಸಾ ವತ್ತಖುಲ್ಲಾಹ ಅಲ್ಲದಿ ತಸಾಅಲೂನ ಬಿಹಿ ವಲ್ ಅರ್ಹಾಮ್ ಇನ್ನಲ್ಲಾಹ ಕಾನ ಅಲೈಕುಂ ರಕೀಬಾ. ನಾವು 20 ವರ್ಷದಿಂದ ಈ ನಿಕಾ ಮಾಡುವಾಗ ಈ ಎಲ್ಲ ಆಯತ್ತುಗಳು ಓದ್ತಿರ್ತೀವಿ. ನಾವು ನಿಮಗೆ ಇದರ ಅರ್ಥ ಹೇಳಿಲ್ಲ, ನೀವು ನಮಗೆ ಕೇಳೇ ಇಲ್ಲ. ಎಷ್ಟೋ ನಮ್ಮ ಹಿಂದೂ ಬಾಂಧವ 50 ವರ್ಷದಿಂದ 60 ವರ್ಷದಿಂದ ಜೀವಂತ ನಾವು ಪರವಾಗಿ ನಾವು ಹಬ್ಬನೊಳಗೆ ಬರ್ತಾರೆ, ನಾವು ಹಬ್ಬನ ಹೋಗ್ತೀವಿ, ಶುರ್ಕುರ್ಮ ಅವರು ಕುಡಿತಾರೆ, ನಾವು ಹೋಳಿಗೆ ಹೊಡಿತಿರ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಆದ್ರೆ ಒಂದು ದಿವಸ ನಮಾಜ್ನಾಗ ನಾವು ಈಗ ಓದ್ತೀವಿ, ಮಸ್ಜಿದ್ನೊಳಗೆ ನಾವು ಹಿಂಗೆ ಬರ್ತೀವಿ, ವಜು ಅಂದ್ರೆ ಇದಕ್ಕತ್ತಾರ, ನಮಾಜ್ ಅಂದ್ರೆ ಇದಕ್ಕತ್ತಾರ, ಅಜಾನ್ ಅಂದ್ರೆ ಇದಕ್ಕತ್ತಾರ, ಕುರಾನ್ದೊಳಗೆ ಇಷ್ಟು ಸೂರತ್ಗಳು ಅದಾವ, ಕುರಾನ್ದೊಳಗೆ ಪ್ರವಾದಿ ಪೈಗಂಬರು ಇದು ಹೇಳಕತ್ತಾರ, ಅಲ್ಲ ಇದು ಹೇಳಕತ್ತಾನ. ಯಾವಾಗವ್ರ ಮೇಲೆ ಹೇಳ್ಯಾನು? ಆ ಹೊಲ ಏನಾಯ್ತು, ಈ ಮನೆ ಏನಾಯ್ತು, ಆ ಪಾಲಿಟಿಕ್ಸ್ ಏನಾಯ್ತು, ಅವ MLA ಎಲ್ಲದಾನ ಏನ್ರಿ. ನಾನು ಒಂದು 10 ದಿವಸ ನಮ್ಮ ಊರಿನ ಹಿರಿಯರು ಎಲ್ಲ ಕಚ್ಚಿ ಹಾಕೋರು, ದೂತಿ ಹಾಕೋರು ಇದ್ದರು, ಅವ್ರಿಗೆ ನಾನು ಜಮಾತ್ಯಾಗ ಕರ್ಕೊಂಡು ಹೋಗಿದ್ನಿ 10 ದಿವಸ. ಈಗ ತಾಲೀಮ್ ಒಂದು 2 ತಾಸು ಆದಮೇಲೆ ಕುಂದ್ರಲ್ಲ ಅವ್ರು ಮಾತಾಡ್ಕೋತ, ಏನು ಮಾಡಬೇಕು, GT ಪಾಟೀಲ್ ಸಾಹೇಬರು ಏನು ಮಾಡಕತ್ತಾರ, SR ಪಾಟೀಲ್ ಏನು ಮಾಡಕತ್ತಾರ, ನೀರಾಣಿ ಸಾಹೇಬ್ರು ಏನು ಮಾಡಕತ್ತಾನ, ದೇವೇಗೌಡ ಏನು ಮಾಡಕತ್ತಾರ, ಬರೀ ಇದೇ ವಿಚಾರ ಮಾಡೋರು, ಇದೇ ವಿಚಾರ. ಅಂದರೆ ಈ ವಿಚಾರ ಮಾಡ್ಕೊ ಏನು ಮಾಡೋರು ನೀವು, ಅವ್ರು ಪಾಲಿಟಿಕ್ಸ್ ಮಾಡಕತ್ತಾರ ರೀ. ಅವ್ರಿಗೆ ನೀವು ಭೇಟಿ ಆಗಬೇಕಾದ್ರೆ ನಿಮ್ಗೆ ಸಮಯ ತೊಗೋಬೇಕಾಕೈತಿ, ಹಂಗೆ ಬಿಡೋದಿಲ್ಲ. ಮತ್ತು ಅವರು ಎಷ್ಟು ಮಂದಿಗೆ ಕೇಳ್ಕೊಂಡು ಸಲಾಮ್ ಹೊಡೆದ ಮೇಲೆ ಒಳಗೆ ತೊಗೋತಾರೆ, ಭೇಟಿ ಹಾಕಾರ. ಇಲ್ರಿ, ಆ ಪರಮಾತ್ಮ ಅಲ್ಲ 5 ಸಲ ಒದರಾಕತ್ತಾನ, ಬರ್ರಿ ಅಲ್ಲನ ಮನೆಗೆ, ಹಯ್ಯ ಅಲ ಸಲ ಹಯ್ಯ ಅಲ್ ಫಲ, ಬರ್ರಿ ಅಸಲಾತು ಖೈರು ಮಿನನ್ ನೌಮ್. ಮುಂಜಾನೆ ಒದರ್ತಾನ್ರಿ ಮುಲ್ಲಾ ಸಾಬ, ಅದರ ಅರ್ಥ ನಮಗೂ ಗೊತ್ತಿಲ್ಲ. ಏನು ಒದರ್ತಾನ? ಅಸಲಾತು ಖೈರು ಮಿನನ್ ನೌಮ್. ಮಾನವರೇ, ನಿದ್ದೆಕ್ಕಿಂತ ಶ್ರೇಷ್ಠ ನಮಾಜ್ ಐತಿ, ಆ ಭಗವಂತನ ಪೂಜೆ ಪಾಠ ಐತಿ, ಬರ್ರಿ ಹೇಳ್ರಿ ಅಂತ. ಅದು ನಾವು ಯಾವತ್ತೂ ಕೇಳೋದಿಲ್ಲ, ಯಾವತ್ತೂ ಕೇಳೋದಿಲ್ಲ. ಅಲ್ಲಾಹು ಅಕ್ಬರ್.
ಆದ ಕಾರಣ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ನಮಗೇನ್ರಿ ಬರೇ ಬರೇ ಮುಸಲ್ಮಾನರಿಗೆಲ್ಲ ಈ ಕುರಾನ ಬರೇ ಮುಸಲ್ಮಾನರಿಗೆಲ್ಲ ಎಲ್ಲರೂ ಓದ್ಬೋದು, ಎಲ್ಲರೂ ಕೊಡ್ಬೋದು. ಆ ಕುರಾನದಲ್ಲಿ ಏನೈತೆ ಅನ್ನೋದು ಓದ್ಬೋದು. ರಾಮಾಯಣ ಮಹಾಭಾರತದೊಳಗೆ ಏನೈತೆ ಓದ್ಬೋದು. ಇನ್ಶಾ ಅಲ್ಲಾ ಮುಂದಿನ ಸಲ ನಿಮ್ಮಲ್ಲಿ ನಾವು ಊರಿಗೆ ಬಂದರೆ ಬಸವೇಶ್ವರ ವಚನಗಳು ಭಾಳಷ್ಟು ವೇದದಲ್ಲಿ ಆಗಿರುವಂಥ ಪ್ರವಾದಿ ಬಗ್ಗೆ ಅವ್ರು ಹೇಳಿರುವಂಥ ಮಾತು ನಾನು ಪ್ರಯತ್ನ ಪಡಾಕತ್ತೀನಿ. ನಾನು ಪ್ರಯತ್ನ ಪಡಾಕತ್ತೀನಿ. ಅವ್ರು ಹೇಳಿರುವಂಥ ಮಾತನ್ನು ಹೇಳೋಣ. ಆ ವಿಚಾರದಲ್ಲಿ ನಮ್ಮಲ್ಲಿ ಬರಬೇಕು. ಎಂತಿಂದ ಸರಳವಾಗಿ ನಮ್ಮ ಧರ್ಮ ಪಂಡಿತರು ನಮ್ಮ ಮಠಾಧೀಶರು ಹೇಳ್ಯಾರ. ಆದ್ರೆ ಒಂದೊಂದು ವಿಚಾರದೊಳಗೆ ಅದರೊಳಗೆ ಭಕ್ತಿ ಐತಿ. ಆ ವಿಚಾರಗಳನ್ನ ನಾವು ಮಾಡ್ತಾ ಇರಬೇಕು. ಅದಕ್ಕೆ ಹಿರಿಯರು ಔಲೇಕರ ಹೇಳ್ತಾರೆ ರೀ, ಇದು ಏನು ದಾವತ್ ದೀನದ ಕೆಲಸ ಮಾಡ್ತೀವಲ್ಲ ರೀ, ತಿಂಗಳಿಗೊಮ್ಮೆ ಕೂಡ್ತೀವಿ, ಜಮಾತ್ನಾಗ ಹೋಗ್ತೀವಿ, ಮನೆ ಹೋಗ್ತೀವಿ. ಈ ಕೆಲಸದ ಉದಾಹರಣೆ ಏನು ಹೇಳಿದ್ರಪ್ಪ ಅಂದ್ರೆ ಇದು ಧೋಬಿ ಘಾಟ್ ಇದ್ದಂಗಂತ. ಧೋಬಿ ಘಾಟ್ ನೋಡಿಲ್ರಿ, ಬರೀ ಹೊಸ ಅರಿವಿ ಅಷ್ಟ ಹೋಗ್ಯಾಕೆ ಬರ್ತಾರಲ್ಲಿ. ಹಳಿನೂ ಬರ್ತಾವ, ಪಂಡಿತರು ಬರ್ತಾವ, ಶ್ರೀಮಂತರು ಬರ್ತಾವ, ಹರಿದಿದ್ದು ಬರ್ತಾವ, ಕಪ್ಪಿದ್ದಿದ್ದು ಬರ್ತಾವ, ಬಿಳಿನೂ ಬರ್ತಾವ. ಆದ್ರೆ ಒಗ್ಯಾವ ಎಲ್ಲ ಒಗದು ಹಸರು ಮಾಡಿ ಕಳಿಸ್ತಾರೆ. ಅಂಥದ್ದು ಈ ದಾವತ್ ದಿನದ ಕೆಲಸ ಯಾರು ಬಂದರೂ ಎಲ್ಲ ಹಸನಾಗಿ ಹೋಗ್ತಿದ್ದ. ಅದಕ್ಕೆ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ರೀ, ಮೊದಲನೇ ಮಾತು ಏನು ಕೇಳಿದ್ರಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೋಡಪ್ಪ ನಾನೊಂದು 5 ಮಾತು ಕಲಿಸ್ತೀನಿ, ಯಾರು ಕಲಿತೀರಿ ಅಂತ ಕೇಳಿದ್ರಂತ. ನಾ ತಯಾರಿದ್ದೀನಿ. ಬರೀ ಕಲಿದಲ್ಲ, ಅದರ ಮ್ಯಾಗ ನಡಿಬೇಕು. ಇಲ್ಲರಿ ನಾನು ನಡಿತೀನಿ ಅಂತ ಹೇಳಿದ್ರಂತ. ಬರೀ ನಡಿದಲ್ಲ, ಯಾರು ನಡಿತೀನಿ ಅಂತಾರಲ್ಲ ಅವ್ರಿಗೆ ನೀನು ಕಲಿಸ್ಬೇಕು. ಅಂಥವ್ರು ಯಾರಾದ್ರಿ ಕೈ ಎತ್ತ ನಿಂದ್ರಿ ಅಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ್ರು. ಆವಾಗ ಹಜರತ್ ಅಬು ಹುರೇರಾ ರಜಿಯಲ್ಲಾಹು ತಆಲಾ ಅಂತ ಸಹಾಬಿ ಅವರು ಎದ್ದು ನಿಂತು ಹೇಳಿದಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾನು ಕಲಿತೀನಿ, ಅಮಲ್ನು ಮಾಡ್ತೀನಿ, ಮತ್ತು ಅಮಲ್ ಮಾಡೋರಿಗೆ ನಾನು ಮುಟ್ಟಿಸ್ತೀನಿ ಅಂತ ಮಾತು ಹೇಳಿದರು. ಮೊದಲನೇ ಮಾತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರಪ್ಪ ಅಂದ್ರೆ, ನೀನು ದೊಡ್ಡ ಭಕ್ತಾಧೀಶ ಇಬಾದತ್ ಗುಜಾರ್ ಆಗಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಹರಾಮ್ ಬಿಡಬೇಕು ಅಂತ ಹೇಳಿದರು. ಏನಿದ್ರಿ? ಹರಾಮ್ ಬಿಡಬೇಕು. ಇವತ್ತು ಇಬಾದತ್ ಗುಜಾರ್ ಭಕ್ತಿಯಾದಿ ಮನುಷ್ಯ ಯಾರಪ್ಪ ಅಂತ ನಾವು ಹೇಳಿದ್ರೆ, ನಮ್ಮ ವಿಚಾರ ಪ್ರಕಾರ ಭಾಳ ಹಜ್ ಮಾಡಿದವ, ಜಮಾತ್ನಾಗ ಹೋಗಿದವ, ಕುರಾನ್ ಪಠನೆ ಮಾಡವ, ನಮಾಜ್ ಮಾಡವ, ಸದಕಾ ಖೈರಾತ್ ಬಡವ್ರಿಗೆ ದಾನ ಧರ್ಮ ಮಾಡೋವಂಗ ನಾವು ಏನಂತೀವಿ, ಭಾಳ ಒಳ್ಳೆ ಮನುಷ್ಯ ಅಂತ ತಿಳಿತೀವಿ. ಆದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಹರಾಮ್ ಯಾರು ಬಿಡ್ತಾರಲ್ರಿ ಅವ ದೊಡ್ಡ ಆಬಿದ್ ಇಬಾದತ್ ಗುಜಾರ್ ಭಕ್ತಿಯಾದಿ ಮನುಷ್ಯ ಅಂತ ಹೇಳಿದ್ರು. ಹರಾಮ್ ನಾವು ಹರಾಮ್ ಅಂದರೆ ಬರೀ ತಿನ್ನೋದು ಉಣ್ಣೋದು ಅಷ್ಟೇ ತಿಳಿದೀವಿ, ಕುಡಿಯೋದು ತಿನ್ನೋದು ಅಷ್ಟೇ ಹರಾಮ್ ತಿಳಿದೀವಿ. ಆದ್ರೆ ಪ್ರವಾದಿಗಳು ಮತ್ತು ಪರಮಾತ್ಮ ಭಾಳಷ್ಟು ನೋಡೋದು ಹರಾಮೈತಿ, ಕೇಳೋದು ಹರಾಮೈತಿ, ಹೇಳೋದು ಹರಾಮೈತಿ, ಹಿಡಿಯೋದು ಹರಾಮೈತಿ. ಭಾಳಷ್ಟು ಅಕ್ಕ ತಂಗಂದರು ಅಣ್ಣ ತಮ್ಮಂದ್ರ ಹಕ್ಕಿರ್ತೈತಿ, ಅದು ಹಕ್ಕ ಬಡದು ತಾನು ತಿಂತಿರ್ತಾನೆ, ಹರಾಮ್ ತಿನ್ನಕತ್ತಾನ. ಬರೀ ಶರೀ ಕುಡಿಯಾಕ ನಾವು ಹರಾಮ್ ತಿಳಿತೀವಿ, ಸುಳ್ಳು ಹೇಳಾಕ ಹರಾಮ್ ತಿಳಿಯೋದಿಲ್ಲ. ಇದು ಹರಾಮ್ ಐತಿ. ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಇವತ್ತೇನಪ್ಪ ಒಂದು ವಿಚಾರ ಹೆಂಗೆ ಹೇಳಿದ್ರೆ ಅಂದ್ರೆ, ಬಡ್ಡಿ ರಕಮ ರಿಶ್ವತ್ ಏನತ್ತಾರ ಅದಕ್ಕೆ? ರಿಶ್ವತ್ಗೆ ಏನತ್ತಾರ ಕನ್ನಡದಾಗ? ಲಂಚದ ರಕಮ ಎಲ್ಲಿಟ್ಟಾನ? ಪ್ಯಾಂಟಿನ ಕಿಶೆದಾಗ ಇಟ್ಟಾನ, ಅಡ್ಡಾಡಕತ್ತಾನ. ಹಲಾಲ್ ಮಟನ್ ಎಲ್ಲಿ ಸಿಗ್ತೈತ್ರಿ ಸಾಹೇಬ್ರಂತ? ಯಾವ ರಕಮ್ ಇಟ್ಟಾನ್ರಿ? ಬಡ್ಡಿ ರಕಮ್ ಇಟ್ಟಾನ, ಲಂಚದ ರೊಕ್ಕ ಇಟ್ಟಾನ, ಹಲಾಲ್ ಮಟನ್ ಹುಡುಕಾಡಕತ್ತಾನ. ಆ ಹಲಾಲ್ ಮಟನ್ ಹಲಾಲ್ ಆಕೈತೇನ್ರಿ ಲಂಚದ ರೊಕ್ಕದ್ಲಿಂದ? ಅಲ್ಲಾಹು ಅಕ್ಬರ್. ಹರಾಮನ್ನು ಬಿಡಬೇಕು. ಇವತ್ತು ನಾವು ಹರಾಮ್ ಕೆಲಸದೊಳಗೆ ಇರು ಕಾರಣ ಮನಿ ಅಂತ ದೊಡ್ಡದೈತಿ, ಆದ್ರೆ ಸುಖ ಇಲ್ಲ. ಮಕ್ಕಳ ಮಾತು ಕೇಳಕತ್ತಿಲ್ಲ. ಎರಡನೇ ಮಾತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಆ ಭಗವಂತ ಅಲ್ಲಾಹ್ ತಾಲ ಏನು ನಮ್ಗೆ ಕೊಟ್ಟಾನ್ರ ಅದ್ರ ಮ್ಯಾಗ ನೀವು ರಾಜಿ ಇರ್ರಿ. ಏನು ಕೊಟ್ಟಾನ? ಏನು ಹನಿಬರ್ನೊಳಗೆ ಏನು ಅಲ್ಲಾ ಬರ್ದಿರ್ತಾನ್ರಿ ಅದು ಆಕೈತಂತ್ರಿ. ಹನಿಬಾರದೊಳಗೆ ಏನು ಬರ್ದಾನ ಅದ್ರ ಮ್ಯಾಗ ನಾವು ರಾಜಿ ಇರಬೇಕು. ಏನು ಆಕೈತಿ, ಏನು ಆಗಕತ್ತೈತಿ, ಇವತ್ತು ಏನು ಆಗಕತ್ತೈತಿ, ಮುಂದೇನಾಕೈತಿ, ಆ ಅಲ್ಲಾ ಪರಮಾತ್ಮ ಏನು ಮಾಡ್ತಾನೆ ಅದಾಕೈತಿ ಅನ್ನುವಂಥ ವಿಚಾರ ಇರಬೇಕು. ಅದಕ್ಕತ್ತ ರಾಜಿ ಮರ್ಜಿ. ಅದಕ್ಕೆ ನಾವು ರಾಜಿ ಮರ್ಜಿ ಇದ್ರೆ ಅಂದ್ರೆ ಅಲ್ಲಾಹನ ಮದತ್ ನಮಗೆ ಬರ್ತೈತಿ. ಅಲ್ಲಾಹು ಅಕ್ಬರ್. ಇವತ್ತ ಈ ಮಾತನ್ನು ಕೇಳಾಕ ತಯಾರಿಲ್ಲ. ಮೂರನೇ ಮಾತು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರಿ, ತನ್ನಗೀನಿಗೆ ಇಷ್ಟಪಡ್ತಿಯಲ್ಲ ಅದೇ ತಮ್ಮ ಅಣ್ಣ ತಮ್ಮರಿಗೆ ಎಲ್ಲ ಮಾನವ ಸಲುವಾಗಿ ಇಷ್ಟಪಡುಪ್ಪ ಅಂತ ಹೇಳಿದರು. ನೀನು ಪಕ್ಕಾ ಮುಸಲ್ಮಾನ ಹಾಕಿ ಅಂತ ಹೇಳಿದರು. ತನ್ನ ಸಲುವಾಗಿ ನೀನು ಇಷ್ಟಪಡ್ತಿ,
ನನ್ನ ಚಲೋ ಮನೆ ಇರಲಿ, ಚಲೋ ತೋಟ ಇರಲಿ, ನನ್ನ ಚಲೋ ಗಾಡಿ ಇರಲಿ, ಚಲೋ ಅರ್ಬಿ ಇರಲಿ, ಏನ್ರಿ ಎಲ್ಲ ತನ್ನ ಬಗ್ಗೆ ಏನು ಚಲೋ ವಿಚಾರ ಮಾಡ್ತಲ್ಲ ಆ ವಿಚಾರ ಎಲ್ಲ ಮಾನವ ಕುಲಕ್ಕೆ ವಿಚಾರ ಮಾಡ್ರಿ, ಅಂದ್ರೆ ನೀವು ಪಕ್ಕಾ ಮೋಮಿನ್ ಹಾಕಿ ಅಂತ ಹೇಳಿದ್ರು. ಏನಕ್ಕೆ ಪಕ್ಕಾ ಮೋಮಿನ್. ಇವತ್ತಿನ ಏನು ಹೇಳ್ತೀರಿ, ನನ್ನ ಬಗ್ಗೆ ಅಷ್ಟ, ಅದಕ್ಕೆ ನಾವು ಉರ್ದು ಹೇಳ್ತೀವಿ ಶೇಖ್ ಅಪನಾ ದೇಕ್ ಅಂತ. ನಮ್ದಷ್ಟ ನೋಡ್ಕೋತೀವಿ ನಾವು, ಬೇರೆದವ್ರಿಗೆ ಯಾವ ವಿಚಾರ ಸಾಲ ನಮಗೇನು ಮಾಡುತ್ತು. ಆ ಮುಸಲ್ಮಾನನೇ ಅಲ್ಲ, ತನ್ನ ವಿಚಾರದೊಳಗೆ ನಾವು ಏನು ಇಷ್ಟಪಡ್ತೀವಿ ಆ ಎಲ್ಲ ಮಾನವ ಕುಲಕ್ಕೆ ನಾವು ವಿಚಾರ ಪಡಬೇಕು. ಇವತ್ತು ನಾವು ಚಲೋ ಊಟ ಮಾಡಾಕತ್ತೀವಿ, ನಮ್ಮ ಮಗ್ಗಲ ಮನೆಯವರು ಊಟ ಚಲೋ ಮಾಡಾಕತ್ರ ನೋಡಬೇಕು. ಹಾಂ, ಆ ವಿಚಾರದಲ್ಲಿ ಇರಬೇಕು. 5-6 ಮಾತು ಪ್ರವಾದಿ ಮೊಹಮ್ಮದ್ ಸರ್ ಹೇಳ್ತಾರೆ ರೀ, ಯಾರು ಬಂದರೂ ಮೊದಲ ಸಲಾಮ್ ಮಾಡಬೇಕು. ಅವ್ನು ಜಡ್ ಜಾಪತ್ನಾಗಿದ್ರೆ ಅವಂಗೆ ಖೈರಿಯತ್ ಕೇಳಕ್ಕೆ ಹೋಗಬೇಕು. ಅವ್ನು ಕಷ್ಟನಾಗಿದ್ರೆ ತನ್ನ ಶಕ್ತಿ ಪ್ರಕಾರ ಅವಂಗೆ ಸಹಾಯ ಮಾಡಬೇಕು. ಅವ್ನು ಊಟದ ದಾವತ್ ಕೊಟ್ರೆ ದಾವತ್ ಕುಬೂಲ ಮಾಡಬೇಕು. ಸತ್ತ ಮೇಲೆ ಅವನ ಜನಾಜದೊಳಗೆ ಹೋಗಬೇಕು. ಈ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಯಾರ. ಇವತ್ತು ನಾವು ಯಾರಿಗೆ ಸಲಾಮ್ ಮಾಡ್ತೀವಿ, ಯಾರಿಂದ ಸ್ವಲ್ಪ ಕೆಲಸ ಇರ್ತೈತಿ ಅವ್ರಿಗೆ ಅಷ್ಟ ಸಲಾಮ್ ಮಾಡ್ತೇವೆ ನಾವು. ಅಷ್ಟಿಗೆ ಸಲಾಮ್. ಅಲ್ಲಾಹು ಅಕ್ಬರ್. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ರೀ, ಒಂದು ಮನೆ ಬಿಟ್ಟು ಬೇರೆ ಮನೆ ಮತ್ತೆ ಸಿಕ್ಕರೆ ಮತ್ತೊಮ್ಮೆ ಸಲಾಮ್ ಮಾಡಿರಿ. ಯಾವ ಗಿಡ ಮರ ಬಂದ್ರೆ ಮತ್ತೆ ಸಲಾಮ್ ಮಾಡಿರಿ. ಹಿಂಗೆ 2-3 ಸಲ ಸಲಾಮ್ ಮಾಡಿದ್ರೆ ಏನತ್ತಾರ, ಒಬ್ರು ನಮ್ಮ ಜನಾಬ್ರಿದ್ರು ನಮ್ಮ ಊರಾಗ, ಏನ ದಾಲ್ ಮೇ ಕಾಲಾ ದಿಕ್ಕಲ ಅಂತಿದ್ರು ಅವರು. ಬ್ಯಾಳಿ ಒಳಗೆ ಏನೋ ಕಪ್ಪು ಬಿದ್ದೈತಿ, ದಾಲ್ ಮೇ ಕಾಲಾನೇ ಪೂರಿ ದಾಲಿಜ್ ಖಾಲಿ ಅಂತ. ಈಗ ಬಾರ್ವ ಸಲಾಮ್ ಮಾಡಿದ್ರೆ ಪ್ರವಾದಿ ಅಂತ ಹೇಳಿದ್ರೆ ಎಲ್ಲ ಸಲಾಮ್ ಮಾಡಿರಿ. ನೋಡ್ರಿ, ಮನೆಗೆ ಹೋದ್ರೆ ಸಲಾಮ್ ಮಾಡಿ ಹೋಗ್ರಿ, ಮಕ್ಕಳಿಗೆ ಸಲಾಮ್ ಮಾಡಿರಿ, ತಾಯಿ ತಂದೆ ಸಲಾಮ್ ಮಾಡಬೇಕು. ಇವತ್ತು ಬ್ರಿಟಿಷರು ಕೊಟ್ಟಿರುವಂಥ ಈ ಫೋನಿನೊಳಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅಸ್ಸಲಾಮ್ ಕಬಲಲ್ ಕಲಾಮ್, ಮಾತಾಡೋಕ್ಕಿಂತ ಮುಂಚೆ ಮೊದಲು ಸಲಾಮ್ ಮಾಡಿರಿ. ಆದರೆ ನಾವೇನತ್ತೀವಿ, ಹಾಯ್ ಹಲೋ ಹತ್ತೀವಿ ಬರೀ. ಎಲ್ಲರೂ ಅಪ್ಪಾರ ಫೋನ್ ಬರಾಕತ್ತೈತಿ, ಮನೆಯವ್ರ ಫೋನ್ ಮಕ್ಕಳ ಫೋನ್ ಬರಾಕತ್ತೈತಿ. ಒಂದು ದಿವಸ ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತು, ಅದು ಪೂರ್ತಿನೂ ಮಾಡೋದಿಲ್ಲ ನಾವು. ಹೆಂಗೆ ಹತ್ತೀವಿ, ಸಲಾಮ್ ಅಲೈಕುಮ್ ಲಗುನ ಸೈ ಅಂತ. ಇದ್ರ ಅರ್ಥ ಐತಿದ್ದು ಯಾಕ್ರಿ ಅಮೀರ್ ಸಾಹೇಬ್ರು? ಹಾಂ, ಪೂರ್ತಿ ಸಲಾಮ್ ಮಾಡೋದಿಲ್ಲ ನಾವು, ಪೂರ್ತಿ ಸಲಾಮ್ ಮಾಡಿರಿ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತು, ನಿನ್ನ ಜೀವನದಲ್ಲಿ ಸಲಾಮತಿ ಬರ್ಕತ್ತು ಏನ್ರಿ ಹುಲ್ಲುಸು ಬರಲಿ ಅಂತ ದುವಾ ಕೊಡಕತ್ತಾನೆ. ಮಾಡ್ತೀರಿ ಇನ್ಶಾ ಅಲ್ಲಾ. ನಮಗೇನು ಇಚ್ಛಾ ಪಡ್ತೀವಿ ಅದೇ ವಿಚಾರ ಎಲ್ಲರ ಬಗ್ಗೆನೂ ವಿಚಾರ ಪಡೋದು ಪಕ್ಕಾ ಮುಸಲ್ಮಾನ್ ಅಂತ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಆದ ಕಾರಣ ನಾವು ಏನು ಇಚ್ಛಾಪಟ್ಟು ಜೀವನ ಸಾಗಿಸಾಕತ್ತೀವಿ, ಧಾರ್ಮಿಕ ವಿಷಯದಲ್ಲಿ ನಮ್ಮ ಜೀವನದ ಸುಖ ಶಾಂತಿ ನಮ್ಮಲ್ಲಿ ಬರಲಿ. ಅದೇ ಮಾನವ ಕುಲದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲಿ ಸಾವಿರಾರು ವರ್ಷದಿಂದ ಎಷ್ಟು ಪ್ರೀತಿ ಪ್ರೇಮಲಿಂದ ನಾವು ಜೀವನ ಸಾಗಿಸಾಕತ್ತೀವಿ, ಅದೇ ಜೀವನ ನಮ್ಮಲ್ಲಿ ಬರಲಿ ಅನ್ನುವಂಥ ಉದ್ದೇಶದಿಂದ ಏನ್ರಿ ನಾವು ದುವಾನು ಮಾಡ್ತಿರಬೇಕು. ಅವ್ರ ಸಲುವಾಗಿ ದುವಾ ಮಾಡಬೇಕು. ಎಲ್ಲರೂ ಮಾಡ್ತೀರಿ ಇನ್ಶಾ ಅಲ್ಲಾ. ಇಂಥ ದುವಾ ಮಾಡಿ ಇಂಥ ಕಾರ್ಯಕ್ರಮ ನಮ್ಮಲ್ಲಿ ಆಗಬೇಕು. ಆ ಕಾರಣ ನಮ್ಮಲ್ಲಿ ಆ ಭಕ್ತಿ ಬರಲಿ ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ತೀವಿ, ಇಜ್ತಿಮಾ ಮಾಡ್ತೀವಿ. ಏನ್ರಿ ಮಕ್ಕೊಂದಿರ್ತೀವಿ ನಾವು, ನೆನಪಿರೋದಿಲ್ಲ, ಜೋಡು ಮಾಡ್ತೀವಿ, ತಾಲೂಕಾ ಜೋಡು ಮಾಡ್ತೀವಿ, ಜಿಲ್ಲಾದು ಜೋಡು ಮಾಡ್ತೀವಿ, ಪೂರ್ತಿ ಜಿಲ್ಲಾ ಮಂದಿ ಕೂಡಿಸಿ ನೋಡಪ್ಪ ನಮ್ಗೆ ಭಗವಂತ ಪರಮಾತ್ಮ ಒಂದು ಸಮಯ ಕೊಟ್ಟಾನ, ಒಂದು ಟೈಮ್ ಕೊಟ್ಟಾನ, ಸ್ವಲ್ಪ ವಿಚಾರ ಮಾಡಿರಿ, ಒಂದು ದಿವ್ಸ ಮನೆ ಬಿಟ್ಟು ಹೋಗೋದೈತಿ, ಹೊರಗೆ ಹೋಗೋದೈತಿ. ಆ ಹೋಗೋಕ್ಕಿಂತ ಮುಂಚೆ ದೀನ ಧರ್ಮ ಕಲೀರಿ, ಎಲ್ಲರ ಜೊತೆ ಪ್ರೀತಿ ಪ್ರೇಮದಿಂದ ಜೀವನ ಸಾಗಿಸ್ರಿ, ಧಾರ್ಮಿಕ ವಿಷಯದಲ್ಲಿ ಅಮಲು ಮಾಡುವಂಥ ಮನುಷ್ಯರು ಆಗ್ರಿ ಅನ್ನುವಂಥ ಮಾತು ಏನ್ರಿ ಧರ್ಮ ಪಂಡಿತರು ಬಂದು ಆ ಜಿಲ್ಲಾದೊಳಗೆ ಹೇಳ್ತಾರೆ, ಏನ್ರಿ ತಾಲೂಕಾದೊಳಗೆ ಹೇಳ್ತಾರೆ. ಅದೇ ರೀತಿಯಾಗಿ ನಿಮ್ಮ ಈ ಸೈದಾಪುರ ಗ್ರಾಮದೊಳಗೆ ಬಂದು ಈ ವಿದ್ಯಾರ್ಥಿಗೂ 4 ಮಾತು ಹೇಳಕ್ಕೆ ನೀವು ಕೊಟ್ರಿ. ಆದ್ರೆ ಸೋಪಿ ಸಂತರು ಶರಣ ಹೇಳ್ತಾರೆ ರೀ, ಅದು ಜೀವ ತೆಗೆಯುವಂಥ ದೇವದೂತ ಇರ್ತಾನಲ್ಲ, ಜೀವ ತೆಗೆಯುವಂಥ ದೇವದೂತ, ಅವ ಪುಸ್ತಕಗಳು ಬರ್ದಾರ್ರಿ. ಒಂದು ಮನೆಗೆ ಒಂದು ಊರಿನೊಳಗೆ ಒಂದು ಮನೆಗೆ ಒಂದು ದಿವ್ಸದೊಳಗೆ 3 ಸಲ ಬರ್ತಾರಂತೆ. ಎಷ್ಟು ಸಲ ರೀ? 3 ಸಲ ಬಂದು ಏನು ಹೇಳ್ತಾನೆ ಗೊತ್ತೇನ್ರಿ? ಕಾಜಿ ಸಾಬ್, ಹಾಜಿ ಸಾಬ್, ಮುಜಾರ್ ಸಾಬ್, ಶೇಖ್ ಸಾಬ್, ನದಾ ಸಾಬ್, ಜಮಾದಾರ್ ಸಾಬ್, ನಾ ಬರಾವದೀನಿ, ಬರೋಕ್ಕಿಂತ ಮುಂಚೆ ತಯಾರಿ ಮಾಡ್ಕೋರಿ. ನಾ ಬಂದ ಮೇಲೆ ಮತ್ತೇನು ಮಾಡೋಕೆ ಸಾಧ್ಯ ಇಲ್ಲ. ಏನು ಕೊಟ್ರೆ ಬಿಡ್ತಾನೇನ್ರಿ? ಅದಕ್ಕೆ ಸತ್ ಮೇಲೆ ಆ ಭಗವಂತನಂತಲೇ ಮನುಷ್ಯ ಹೋಗ್ಕಲ್ಲ, ಅದೆಲ್ಲ ನೋಡ್ತಾನೆ. ಪುಣ್ಯ ಕೆಲಸ ಮಾಡಿದ್ರೆ ಇಷ್ಟೆಲ್ಲ ಸವಾಬ್ ಐತಿ, ನಮಾಜ್ ಮಾಡಿದ್ರೆ ಇಷ್ಟು ಸವಾಬ್ ಐತಿ, ಅಲ್ಲನ ದಾರೆ ಹೋದ್ರೆ ಸವಾಬ್ ಐತಿ, ಬಡವ್ರಿಗೆ ಬಿಗ್ರಿ ಸಾಥ್ ಮಾಡಿದ್ರೆ ಸಾಥ್ ಕೊಟ್ರಿ ಇಷ್ಟು ಸವಾಬ್ ಐತಿ, ಸದಕಾ ಕೊಟ್ರಿ ಸವಾಬ್ ಐತಿ, ಹಜ್ ಮಾಡಿದ್ರೆ ಇಷ್ಟು ಸವಾಬ್ ಐತಿ. ಅಲ್ಲಾಹು ಅಕ್ಬರ್. ಅವೆಲ್ಲ ನೋಡ್ತಾನೆ. ನೋಡಿ ಏನತ್ತಾನಂತ, ಅಲ್ಲ ಏನಿಲ್ಲ ಪರಮಾತ್ಮ, ಒಂದು ಅರ್ಧ ತಾಸು ಯಾಕಾರಲಕ್ಕ, ಒಂದು ಅರ್ಧ ಮಿನಿಟ್ ಯಾಕಿರಲಕ್ಕ, ಮತ್ತೊಮ್ಮೆ ನನ್ನ ಜಗತ್ತಿನಾಗ ಕಳಿಸ್ಪ ಅಂತ ಹೇಳ್ತಾನಂತ. ಏನಂತಾನ್ರಿ? ಜಗತ್ತಿನಾಗ ಕಳಿಸ. ಆವಾಗ ಹಂಗೆ ಹೇಳುದಿಲ್ಲಂತ, ನಾವೇನಾರ
ರಿಶ್ವತ್ ಕೊಡ್ತೀವಲ್ಲ, ಲಂಚ್ ಕೊಟ್ಟು ಹೇಳ್ತೀವಲ್ಲ, ಆ ಲಂಚನ್ನು ಕೊಡ್ತಾನಂತ ಅವ. ಅಲ್ಲನ ಮುಂದೆ ಏನಂತಾನಂತ ಭಗವಂತ, ಜಗತ್ನಾಗ ಮತ್ತೊಮ್ಮೆ ನೀನು ಕಳಿಸಿದೆ ಅಂದ್ರೆ ಈ ಆಕಾಶ ಭೂಮಿಯಷ್ಟು ಬೆಳ್ಳಿ ಬಂಗಾರ ಇದ್ರೆ ಸದ್ಕ ಮಾಡಿ ಬರ್ತೀನಿ ಅಂತಾನಂತ.